ಜೀವನದಲ್ಲಿ ಅತಿಯಾಗಿ ನಂಬಿದಾಗ ನಮಗೇನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ. ಎಷ್ಟೋ ಜನ ಇವತ್ತು ಅತಿಯಾಗಿ ನಂಬಿಟ್ಟು ಸುಮಾರು ಕಣ್ಣೀರು ಹಾಕ್ತಿದ್ದಾರೆ, ಎಷ್ಟೋ ಜನ ಮೋಸ ಹೋಗಿದ್ದಾರೆ. ಸೊ ಅತಿಯಾಗಿ ಯಾಕೆ ನಂಬಾರ್ದು ಅಂಥೇಳಿ ವಿಡಿಯೋದಲ್ಲಿ ನಿಮಗೆ ಒಂದು 3 ಟಿಪ್ಸ್ನ ಶೇರ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅನಿಸಿಕೆನ. ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಫಸ್ಟ್ ಪಾಯಿಂಟ್ ನೋಡೋಣ, ಮೋಸ ಹೋಗ್ತೀರಾ. ಮೊದಲನೇ ಪಾಯಿಂಟ್ ಅದು ಅತಿಯಾಗಿ ನಂಬಿದಾಗ, ಇವ್ರಿಗೆ ಗತಿನೇ ಇಲ್ಲ ಅಂತಂದಾಗ, ಅವ್ರು ಅಂದ್ಕೊಂಡಾಗ ನಿಮ್ಮ ಬಗ್ಗೆ, ನಿಮ್ಮ ವೀಕ್ನೆಸ್ಸನ್ನು ತಿಳ್ಕೊಂಡು ಅತಿಯಾಗಿ ನಂಬಿದಾಗ ನಿಮ್ಮನ್ನು ಯಾವ ರೇಂಜಿಗೆ ಬೇಕಾದ್ರೂ ನಿಮ್ಮನ್ನು ಮೋಸ ಮಾಡ್ಬೋದು. ಸೊ ಫಸ್ಟ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ನೀವು ಅತಿಯಾಗಿ ನಂಬೋದ್ರಿಂದ ಅವ್ರು ಸುಳ್ಳು ಹೇಳಿದ್ರು ನಂಬ್ತೀರಾ, ನಿಜ ಹೇಳಿದ್ರು ನಂಬ್ತೀರಾ, ಮೋಸ ಮಾಡಿದ್ರು ಎಲ್ಲದೂ ನಂಬ್ತೀರಾ. ನಿಮ್ಮ ಅತಿಯಾದ ನಂಬಿಕೆ ಒಳಗಡೆ ನೀವು ಕ್ರಾಸ್ ವೆರಿಫಿಕೇಷನ್ ಮಾಡೋಕ್ಕೆ ಹೋಗಲ್ಲ. ಇರ್ಬೋದು ಬಿಡು ಒಳ್ಳೆಯವರೇ, ಅವ್ರು ನಿಮ್ಗೆ ಹೆಂಗೆ ಮೋಸ ಮಾಡಿದ್ರು ನೀವು ಕ್ರಾಸ್ ವೆರಿಫಿಕೇಷನ್ ಮಾಡೋಕ್ಕೆ ಹೋಗಲ್ಲ. ಆವಾಗ ನಿಮಗೆ ಸಿಕ್ಕಾಪಟ್ಟೆ ಮೋಸ ಮಾಡ್ತಾರೆ. ಸೊ ಅದಕ್ಕೆ ಅತಿಯಾಗಿ ನಂಬಿಬೇಡಿ. ಅತಿಯಾಗಿ ನಂಬಿದರೆ ಮೊದಲನೇದಾಗಿ ಮೋಸ ಹೋಗ್ತೀರಾ. ಸೆಕೆಂಡ್ ಪಾಯಿಂಟ್ ನೋಡೋಣ, ಏನಂತ ಹೇಳಿದ್ರೆ ವಯಸ್ಸು ಕಳ್ಕೊತೀರಾ. ನಿಮಗೆ ಗೊತ್ತಿಲ್ದಿರ ಒಂದು ಭ್ರಮೆ, ಒಂದು ಮೋಸದೊಳಗಡೆ ಸುಮ್ಮನೆ ಏನೋ ಭ್ರಮೆ ಒಳಗೆ ಬದುಕ್ತೀರಿ. ಇವತ್ತು ಒಳ್ಳೇದಾಗುತ್ತೆ, ಏನೋ ಒಂದು ನೀವೇನು ಆಶಾಗೋಪುರ ಇಟ್ಕೊಂಡು ಹೋಗ್ತಿರ್ತೀರ ಅವರೊಟ್ಟಿಗೆ, ವ್ಯಕ್ತಿಗಳೊಟ್ಟಿಗೆ, ಅದೆಲ್ಲ ಕೂಡ ಜಸ್ಟ್ ಮೂವ್ ಆನ್ ಆಗುತ್ತೆ. ಅವ್ರಿಗೆ ಒಳ್ಳೇದಾಗ್ತಿರುತ್ತೆ, ನಿಮ್ಮ ವಯಸ್ಸು ಕಳ್ಕೊಳ್ತಾ ಹೋಗ್ತೀರಾ. ನಿಮಗೆ ಗೊತ್ತೇ ಆಗಲ್ಲ ಹೇಗೆ ಮೋಸ ಹೋಗಿದ್ದೀರಾ, ಹೇಗೆ ವಯಸ್ಸು ಹೋಯಿತು, ಎಷ್ಟು ಸಮಯಗಳು ಹೋಯಿತು, ಏನೂ ಕೂಡ ಗೊತ್ತಾಗಲ್ಲ. ಸೊ ಆ ಒಂದು ಕಾರಣಕ್ಕೆ ಅತಿಯಾಗಿ ಯಾವುದೇ ಕಾರಣಕ್ಕೂ ಕೂಡ ನಂಬಲಿಕ್ಕೆ ಹೋಗಬೇಡಿ. ನಂಬಿದರೆ ನಿಮಗೆ ಗೊತ್ತಿಲ್ಲದಂಗೆ 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ ಹಿಂಗೆ ಕಳೆದು ಹೋಗ್ಬಿಡುತ್ತೆ. ಆಮೇಲೆ ಹಿಂಗೆ ನೋಡಿದಾಗ ಅಯ್ಯೋ ಇಷ್ಟು ವರ್ಷ ಹೋಗಿತ್ತಾ ನಮಗೆ, ನಂಬಿದ್ನಲ್ಲ ಅಂತ ನಿಮಗೆ ಅನ್ಸೋಕ್ಕೆ ಶುರು ಆಗುತ್ತೆ. ಆ ಒಂದು ಕಾರಣಕ್ಕೆ ಪ್ರತಿ ಸೆಕೆಂಡ್ ಕಳಿಬೇಕಾದ್ರೂ ಕೂಡ ಯೋಚನೆ ಮಾಡಿ. ನಿಮಗೆ ನಿಮ್ಮದೇ ಆದ ಒಂದು ತೂಕ ಇದೆ, ಒಂದು ಯೋಚನಾ ಶಕ್ತಿ ಇದೆ, ಒಳ್ಳೆಯದು ಕೆಟ್ಟದ್ದು ಗೊತ್ತಾಗತ್ತೆ. ಅತಿಯಾಗಿ ನಂಬೇಡಿ, ಅದು ಕ್ರಾಸ್ ವೆರಿಫಿಕೇಷನ್ ಮಾಡಿ. ಬಿಕಾಸ್ ನೀವು ನಿಮ್ಮ ಬದುಕಿನ ಬಗ್ಗೆನೂ ಕಾಳಜಿ ತಗೋಬೇಕಾಗತ್ತೆ. ನಿಮ್ಮ ವೈಯಕ್ತಿಕ ಅಂದರೆ ನಿಮಗೆ, ನಿಮ್ಮ ಜೀವ, ನಿಮ್ಮ ಯೋಚನೆ, ನಿಮ್ಮ ನೆಮ್ಮದಿ, ನಿಮ್ಮ ಖುಷಿ, ನಿಮ್ಮ ಆತ್ಮ ಅಂತ ನಿಮಗೆ ವೈಯಕ್ತಿಕ ಏನಿದೆಯಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಇದೆಲ್ಲ ಕ್ರಾಸ್ ವೆರಿಫಿಕೇಷನ್ ಮಾಡಿ. ಸೆಕೆಂಡ್ ಪಾಯಿಂಟ್ ಹೇಳಿ ಆಯಿತು. ಥರ್ಡ್ ಪಾಯಿಂಟ್ ನೋಡೋಣ, ನೆಮ್ಮದಿ ಕಳ್ಕೊತೀರಾ. ನೆಮ್ಮದಿ ಅಂತ ಹೇಳಿದ್ರೆ ನೋಡಿ, ಬಹುಮುಖ್ಯ ಬದುಕಲ್ಲಿ ಎಲ್ರಿಗೂ ಬೇಕಾಗಿರೋದು ನೆಮ್ಮದಿನೇ. ಆ ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ ನಾವು ಬದುಕಿದ್ದು ಸತ್ತಾಗೆ ಲೈಫಲ್ಲಿ. ಸೊ ಆ ನೆಮ್ಮದಿಗೋಸ್ಕರ ಬದುಕಬೇಕಾಗತ್ತೆ. ಸೊ ನೆಮ್ಮದಿ ಬೇಕು ಅಂತ ಹೇಳಿದ್ರೆ ಫೈನಲಿ ನಾವು ಮೋಸ ಹೋಗ್ಕೊಡ್ದು, ಸಮಯ ಕಳ್ಕೊಳ್ಕೊಡ್ದು, ಆಯಾ ಸಮಯಕ್ಕೆ ಎಲ್ಲ ಪಡ್ಕೊಳ್ತಾ ಹೋಗ್ಬೇಕು. ಇದೆಲ್ಲ ಮುಖ್ಯ ಆಗುವಂಥದ್ದು, ಓಕೆನಾ. ಸೊ ಆ ಒಂದು ಕಾರಣಕ್ಕೆ ಸೊ ಅತಿಯಾಗಿ ನಂಬೋದ್ರಿಂದ ಇಷ್ಟೆಲ್ಲ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ನಂಬೋಕ್ಕೂ ಮುಂಚೆ ಎಲ್ಲನೂ ಕೂಡ ಕ್ರಾಸ್ ವೆರಿಫಿಕೇಷನ್ ಮಾಡಿ ಆ್ಯಂಡ್ ನಿಮ್ಮ ಬದುಕಿನ ಬಗ್ಗೆ ಯೋಚನೆ ಮಾಡ್ತಾ ಹೋಗಿ. ಐ ಥಿಂಕ್ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.